ಹೊಸ ರೆಸಿಪಿ ಜೊತೆಗೆ ಬರ್ತಿದ್ದೀವಿ. ಅದೇ ಸೀಸನಲ್ ರೆಸಿಪಿ ಮಾವಿನಕಾಯಿ ಗೊಜ್ಜು. ಇದಕ್ಕೆ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಸೈಜು ಮಾವಿನಕಾಯಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಂದರೆ 1.5 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಈರುಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಟೊಮ್ಯಾಟೊ ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನಿಮ್ಮ ಟೊಮ್ಯಾಟೊ ಚಿಕ್ಕದಿದ್ದರೆ ನಿಮ್ಮ ಹತ್ರ 2 ಹಾಕ್ಕೊಳ್ಳಿ. ನಾನು ದೊಡ್ಡ ಸೈಜ್ ತೊಗೊಂಡಿರೋದ್ರಿಂದ 1 ಹಾಕ್ಕೊಂಡಿದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಇದಕ್ಕೆ ಒಂದು ಪಾತ್ರೆ ಇಟ್ಟು ಮಾಡಬೇಕು, ಇಲ್ಲಾಂದರೆ ಒಂದು ಮಡಿಕೆ ಇಡ್ಬೋದು. ಇವತ್ತು ನಾನು ಮಡಿಕೆ ಇಟ್ಟು ಮಾಡ್ತಾಯಿದ್ದೀನಿ. ಮಡಿಕೆಯಲ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಮಡಿಕೆ ಇಟ್ಟಿದ್ದೀನಿ. ಮಡಿಕೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ಆ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋ ಥರ ಸ್ವಲ್ಪ ಅದು ಒಡ್ಕೋಬೇಕು. ಅದು ಒಡ್ಕೊಳೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಆ ಜೀರಿಗೆ ಕೂಡ ಸ್ವಲ್ಪ ಕೆಂಪಗಾಗೋ ತನಕ ಬಿಡಿ. ಅದು ಕೆಂಪಗಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಶ್ ಆಗಿರೋ ಕರಿಬೇವು ಸ್ವಲ್ಪ ಫ್ರೆಶ್ ಆಗಿರೋದು ಒಂದು 2 ಕಡ್ಡಿಯಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 4ರಿಂದ 5 ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದ್ರದ್ದು ಖಾರ ಚೆನ್ನಾಗಿ ಬಿಟ್ಕೊಳುತ್ತೆ. ಆಮೇಲೆ ಅದು ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಲಿ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮೆಣಸಿನ್ಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನು 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಆ ಈರುಳ್ಳಿ ಹಾಕಿದ್ದೀನಿ. ಆ ಈರುಳ್ಳಿನ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಆದರೆ ಸಾಕು. ಫ್ರೆಂಡ್ಸ್, ನೀವು ಕೆಲವೊಂದು ಬೇರೆ ರೆಸಿಪೀಸ್ ಬೇಕು ಅಂತ ಕೇಳಿದ್ವಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ವಿ. ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾಂಗೋ ರೆಸಿಪೀಸ್ ತೋರಿಸೋಣ ಅಂತ. ಆದಷ್ಟು ಬೇಗ ನೀವು ಯಾವ ಥರ ಏನೇನು ರೆಸಿಪಿ ಬೇಕು ಅಂತ ಕೇಳಿದ್ದೀರಾ ಆ ರೆಸಿಪೀಸ್ ಕೂಡ ಹಾಕ್ತೀವಿ. ಸೊ ವೆಯ್ಟ್ ಮಾಡಿ. ನೀವು ಇನ್ನೂ ಯಾವುದೇ ಥರ ರೆಸಿಪೀಸ್ ಬೇಕಿದ್ರೂ ಕೂಡ ಕೇಳ್ಬೋದು, ನಾವು ಮಾಡಿ ತೋರಿಸ್ತೀವಿ. ಇವಾಗ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದು ಬಾಯ್ಲ್ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕೋತಾ ಇದ್ದೀವಿ. ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಚಿಕ್ಕದಾಗಿದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ನಿಮಗೆ ಬೇಕಿದ್ದರೆ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು. ಉದ್ದ ಇದ್ದರೆ ಅದು ಬೆಂದರೆ ಸಿಪ್ಪೆ ಸಿಗ್ಬೋದು. ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆವಾಗ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಲ್ಟ್ ತೊಗೊಂಡೆ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ. ಇವಾಗ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು, ಅದು ಹಾಗೆ ಬಾಯ್ಲ್ ಆಗಲಿ ಅಂತ. ಇವಾಗ ಕಾದಿದೆ, ಚೆನ್ನಾಗಿ ಬೆಂದಿದೆ. ಸಾಲ್ಟ್ ಆಗಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಅದು. ಈಗ ಇನ್ನೊಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗೆ ಏನು ಸೀದು ಹೋಗಿರೋ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ತುಂಬ ಕಮ್ಮಿ ಇದರಲ್ಲಿ ಇಟ್ಬಿಟ್ರೆ ಬಾಯ್ಲ್ ಆಗೋದು ಲೇಟ್ ಆಗೋಗುತ್ತೆ. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸಾಲ್ಟು. ಅವಾಗ ಬೇಯಬೇಕು ಅನ್ನೋದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡಿದ್ದೆ, ಅದೊಂದು ರೀಸನ್ಗೋಸ್ಕರ ಇವಾಗ ಇನ್ನು ಸ್ವಲ್ಪ ಕರಿಗಾಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು 1.5 ಇಂಚಷ್ಟು ಕಟ್ ಮಾಡ್ಕೊಂಡಷ್ಟು ಮ್ಯಾಂಗೋ ಹಾಕೋತಾ ಇದ್ದೀವಿ. ಈ ಮ್ಯಾಂಗೋ ಚೆನ್ನಾಗಿ ಕಾಯಾಗಿರಬೇಕು, ಹಣ್ಣು ಥರ ಇರೋದು ಹಾಕ್ಬಿಟ್ರೆ ಸ್ವಲ್ಪ ಸ್ವೀಟ್ ಬಂದುಬಿಡುತ್ತೆ, ಆ ಹುಳಿ ಫ್ಲೇವರ್ ಕೊಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಯಿರೋ ಮಾವಿನಕಾಯಿನ, ಒಂದು ದೊಡ್ಡ ಸೈಜ್ ಇರೋ ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಆ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅದನ್ನು ಚೆನ್ನಾಗಿ ಒಂದು ರೌಂಡ್ ಚೆನ್ನಾಗಿ ಎಲ್ಲ ಖಾರ, ಉಪ್ಪು, ಆ ಪೇಸ್ಟ್ ಏನು ಹಾಕಿರ್ತೀವಿ ಎಲ್ಲ ಚೆನ್ನಾಗಿ ಮಾವಿನಕಾಯಿಗೆ ಮಿಕ್ಸ್ ಆಗೋ ಥರ ಹಾಕ್ತಾಯಿದ್ದೀನಿ. ಈಗ ಅದು ಚೆನ್ನಾಗಿ ಮಾವಿನಕಾಯಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನೋಡ್ಬೋದು. ನೋಡ್ತಿದ್ರೆ ನೀರು ಬರ್ತಾಯಿದೆ ಬಾಯಿಲಿ. ಇವಾಗ ನೀರು ಹಾಕಿದ್ದೀವಿ. 1.5 ಗ್ಲಾಸಿಂದ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು ನೀವು. ಆ ನೀರು ಬಿಸಿ ನೀರೇ ಹಾಕ್ಕೊಳ್ಳಿ. ಅಡುಗೆಗೆ ಬಿಸಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ತಣ್ಣೀರು ಹಾಕಿದ್ರೆ ಎಲ್ಲೋ ಟೇಸ್ಟ್ ಹಾಳಾಗ್ಬೋದು. ಸೊ ಅದೊಂದು ರೀಸನ್ಗೆ ಇವಾಗ ನೀಟಾಗಿ ನೀರನ್ನ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ನಿಮಗೆ ಬೇಕಿದ್ದರೆ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು, ನಿಮಗೇನಾದ್ರು ಖಾರ ಇನ್ನೂ ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೋದು, ಸಾಲ್ಟ್ ಹಾಕ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ತನಕ, 10 ನಿಮಿಷ ಅಂತೂ ಬೇಕಾಗುತ್ತೆ. 5 ನಿಮಿಷ ಆದರೆ ಆಗೋದಿಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಮುಚ್ಚಿಬಿಟ್ಟು, ಎಲ್ಲೂ ಹವೆ ಹೋಗದಿರೋ ಥರ.
ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮಾವಿನಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ ಅಂತ. ಅದು ನೋಡ್ತಾ ಇದ್ರೇ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಆವಾಗ ಒಂಥರ ಅದು ಮಸಾಲ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಮುಂಚೆನೇ ಹಾಕಿದ್ರೆ ಅದ್ರ ಫ್ಲೇವರೆಲ್ಲ ಹೋಗ್ಬಿಡುತ್ತೆ. ಅದೋ ರೀಸನ್ಗೆ ಲಾಸ್ಟಿಗೆ ಹಾಕಿದ್ದೀನಿ. ಇದು ಫೈನಲ್ ಟಚ್. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಒಂದು ರೌಂಡ್ ಅದನ್ನು ಕಲಿಸ್ಬಿಟ್ಟು 2 ರಿಂದ 3 ನಿಮಿಷ ಬಾಯ್ಲ್ ಮಾಡಬೇಕು. ಆವಾಗ ನೀಟಾಗಿ ಎಲ್ಲ ಧನಿಯಾ ಕೂಡ ಏನು ಹಾಕಿರ್ತೀವಿ ಅದು ಕೂಡ ಮಸಾಲಾಗೆ ಚೆನ್ನಾಗಿ ಅಂಟ್ಕೊಳುತ್ತೆ. ಸೊ ಗ್ರೇವಿ ಧನಿಯಾ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ತಿಕ್ಕಾಗುತ್ತೆ, ಕರಿ ಗುಜ್ಜು ಥರ ಬರುತ್ತೆ. ನೋಡ್ಬೋದು ಈಗ ನೀವು ನೀರು ಥರ ಎಲ್ಲ ಚೆನ್ನಾಗಿ ಮಾವಿನಕಾಯಿ ಕೂಡ ಆಗಿದೆ. ಇವತ್ತಿನ ರೆಸಿಪಿ ಇದಾಗಿತ್ತು. ಸೊ ಇವತ್ತು ಟೇಸ್ಟ್ ನೋಡ್ತಾ ಇದ್ದೀನಿ. ಗ್ರೇವಿ ತುಂಬ ಗೊಜ್ಜು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದಾಗೇ ಫುಲ್ಲು ನೀರು ಬರೋ ಥರ ಇದೆ ಬಾಯಲ್ಲಿ. ಇದಕ್ಕೆ ರೈಸ್ಗೆ ಅಂತ ನಾವು ಮಾಡ್ಕೊಂಡಿದ್ದು. ಇದು ಚಪಾತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು, ಚಪಾತಿಗೆ ರೊಟ್ಟಿಗೆ ಕೂಡ. ಇದು ಫುಲ್ ಟೊಮ್ಯಾಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಹುಳಿನ ಕೊಟ್ಟಿದೆ. ಹಾಗೂ ಮ್ಯಾಂಗೋ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ಎಷ್ಟು ಸಣ್ಣ ಕಟ್ ಫುಲ್ ಮೆತ್ತಗಾಗೋಗಿದೆ ಅದು. ಆ ಮಟ್ಟಿಗೆ ಫುಲ್ ಚೆನ್ನಾಗಿ ಬಾಯ್ಲ್ ಆಗಿದೆ ಬರೀ 10 ನಿಮಿಷದಲ್ಲಿ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕೇಳಿ.